ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳೇ, ಬೇಗ ಬಂದು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗುರು. ನಮ್ದು ಏನೇ ಇದ್ರೂ ಸಪೋರ್ಟ್ ಹನುಮಂತಣ್ಣ ಗುರು. ಹನುಮಂತಣ್ಣಂಗೆ ನಮ್ ಸಪೋರ್ಟ್. ಯಾರಿಗ್ ಬೇಕಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ. ನಮ್ ಸಪೋರ್ಟ್ ಯಾವತ್ತಿದ್ರೂ ಹನುಮಂತಣ್ಣಂಗೆ. ಅವ್ರೊಬ್ರೆ ಜೆನ್ಯೂನ್ ಆಗಿ ಆಡ್ತಿರೋದು ಮನೇಲಿ. ಎಲ್ಲರೂ ಮೋಸನೇ. ಮೋಕ್ಷಿತ ಏನು ಡೌರಾಣಿ ಗುರು. ಮೋಕ್ಷಿತ ಇವಾಗ ಮೋಕ್ಷಿತ ಇದ್ದಿದ್ ಮುಂಚೆ ಯಾರ ಜೊತೆಗೆ? ಮಂಜಣ್ಣ ಗೌತಮಿ ಜೊತೆಗೆ. ಅಲ್ಲಿ ಅವ್ರನ್ನ ಏನೋ ಸೈಡ್ ಲೈನ್ ಮಾಡಿದ್ರಂತೆ, ಮೋಕ್ಷಿತನ ಕನ್ಸಿಡರೇ ಮಾಡ್ತಿರ್ಲಿಲ್ಲ ಅಂತೆ. ಅದಕ್ಕೆ ಹೊರಗ್ ಬಂದ್ಲು. ಓಕೆ, ಹೊರಗ್ ಬಂದಿದ ಆಮೇಲೆ ನಿನ್ನ ಕನ್ಸಿಡರ್ ಮಾಡ್ಲಿಲ್ಲ. ಅದನ್ನೆಲ್ಲ ಕುತ್ಕೊಂಡು ಹೇಳ್ದೆ ಈ ಕಡೆ ಬಂದು. ನನ್ನ ಕನ್ಸಿಡರೇ ಮಾಡ್ತಿಲ್ಲ, ನಾನು ಅಲ್ಲಿ ಇದ್ದಂಗಿದ್ದೀನಿ, ಅದು ಇದು ಅಂತೆಲ್ಲ ಹೇಳ್ದೆ. ಅದಾದ್ಮೇಲೆ ಸುಮ್ನೆ ಇರ್ಬೇಕು ತಾನೆ. ಇವಾಗ ಅಲ್ಲಿ ಅವರು ಇವ್ರ ಬಗ್ಗೆ ಹೆಂಗ್ ಮಾತಾಡ್ತಾರೆ ಅಂತ ತ್ರಿವಿಕ್ರಮ್ ಹತ್ರ ಹೇಳೋದು, ತ್ರಿವಿಕ್ರಮ್ ಅವ್ರ ಹಂಗೆ ಅಂತ ಅಲ್ಲೋಗಿ ಹೇಳೋದು. ಏನ್ ಆಟ ಆಡ್ತಿದ್ಯಮ್ಮ ನೀನು? ಇಲ್ಲದ ಅಲ್ಲಿಗೆ, ಅಲ್ಲಿದ ಇಲ್ಲಿಗೆ ನೀನೇ ಹೇಳ್ತಿರೋದು. ಶಿಶಿರ್ ಅವ್ರ ಬಗ್ಗೆನೂ ಮಾತಾಡಿದ್ಯಾ, ಐಶ್ವರ್ಯ ಅವ್ರ ಬಗ್ಗೆನೂ ಮಾತಾಡಿದ್ಯಾ. ಅದೇ ನಿನ್ನೆ ಹೇಳ್ತಿದ್ದು. ಮೊನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ, ತ್ರಿವಿಕ್ರಮ್ ಅವರು ಐಶ್ವರ್ಯ ಅವರೇ ನೀವು ತುಂಬಾ ದೂರ ಇಲ್ಲ, ಶಿಶಿರ್ ನೀವು ತುಂಬಾ ದೂರ ಇಲ್ಲ, ನಿಮಗೂ ಗೊತ್ತಾಗುತ್ತೆ ಒಂದಲ್ಲ ಒಂದಿನ ಅಂತ ಅಂದ್ರೆ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ಇವಾಗ ಶಿಶಿರ್ ಐಶ್ವರ್ಯ ಜೊತೆ ಇದ್ದಾರೆ. ಓಕೆನಾ? ಇವಾಗ ಇಷ್ಟೆಲ್ಲ ಆಗಕ್ಕೆ ಕಾರಣ, ಈ ವಾರ ಪೂರ್ತಿ ಹಿಂಗಾಗಕ್ ಕಾರಣನೇ ಮೋಕ್ಷಿತ ಗುರು. ಮೋಕ್ಷಿತಾಗ ಸಪೋರ್ಟ್ ಮಾಡೋದು ನೀವೇನದು ಅಂದ್ಕೊಳ್ಳಿ, ಮೋಕ್ಷಿತ ಇಂದಾನೆ ಹಿಂಗಾಗಿದ್ದು. ಓಕೆನಾ? ಇನ್ಯಾರು ಅಲ್ಲ, ಮೋಕ್ಷಿತ ಮಾಡಿದ್ದು ತಪ್ಪಿಂದಾನೆ. ಅಲ್ಲಿ ನಾಮಿನೇಷನ್ ಅಲ್ಲಿ ಕೊಡ್ತಾರಲ್ಲ ರೀಸನ್ ತ್ರಿವಿಕ್ರಮಿಗೆ, ಮತ್ತೆ ಒಂದ್ ಕಡೆ ಐಶ್ವರ್ಯ ಅವ್ರು ಮಾತಾಡ್ತಾರೆ, ನಾವೆಲ್ಲ ಸೇರಿ ಇವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೇಕು ಅಂತಾರೆ. ಅಲ್ಲಿ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಬೇಕು ಅಂತ ಅಂದವ್ರೆ. ಇವಾಗ ಇವ್ರ ಮೂವರು, ಐಶ್ವರ್ಯ, ಶಿಶಿರು, ಮೋಕ್ಷಿತ ಮೂವರು ನಾಮಿನೇಟ್ ಮಾಡಿದ್ದು ತ್ರಿವಿಕ್ರಮ್ ಅವ್ರನ್ನ. ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮೋಕ್ಷಿತ ಅಷ್ಟೇನ್ ಇದಿಲ್ಲ ಗುರು, ಅಲ್ಲೇ ತಂದು ಇಲ್ಲಿಗೆ ಹೇಳೋದು, ಇಲ್ಲಿ ತಂದು ಅಲ್ಲಿಗೆ ಹೇಳೋದು ಎಲ್ಲ ಮಾಡ್ತಾಳೆ. ಸುಮ್ನೆ ಏನ್ ಸಿಂಪತಿ ಹಂಗೆ ಗಿಡ್ಸ್ಕೊಂತಾಳ ಗುರು. ಅದೊಂದು ಹಾಡು ಹೇಳ್ಬಿಟ್ಲು, ಅವಳಿಗೆ ಏನೋ ಒಂಥರ ಫೀಲಿಂಗ್ಸ್ ಹಳೇದೆಲ್ಲ ಜ್ಞಾಪಕ ಆಯ್ತು, ಹತ್ಬಿಟ್ಲು. ಮಂಜಣ್ಣದು ರಿಯಲ್ ಫೀಲಿಂಗ್ಸ್ ಅಂತ ಅವತ್ತೇ ಹೇಳಿದ್ದಾರೆ ಶಿಶಿರು, ಚೈತ್ರ ಅವರೆಲ್ಲ ಕುತ್ಕೊಂಡು ಒಂದ್ ಕಡೆ. ಮೋಕ್ಷಿತಾಗಿ ಅವ್ರ ಮುಖನೇ ನೋಡ್ತಿದ್ವಿ ನಾವು. ಅವರು ರಿಯಲ್ ಫೀಲಿಂಗ್ಸ್ ನಾವು ಕಂಡ್ವಿ ಅವ್ರ ಮುಖದಲ್ಲಿ. ರಿಯಲ್ ಆಗಿತ್ತು, ಅದೇನ್ ನಾಟಕೀಯವಾಗಿರ್ಲಿಲ್ಲ ಅಂತ. ನೆಕ್ಸ್ಟ್ ಡೇ ಬಂದಿದ್ದ ಟಾಸ್ಕ್, ಮತ್ತೆ ಟಾಸ್ಕ್ ಬಂದಿದ್ದ ರೀತಿ, ಮತ್ತೆ ಅಲ್ಲಿ ಗೌತಮಿ ಅವರಿಗೆ ನನ್ ಬಗ್ಗೆ ಹೋಗಿ ನೀನ್ ಹಿಂದ್ಗಡೆ ಹೋಗಿ ಮಾತಾಡ್ತೀಯಾ, ಪಾಸಿಟಿವ್ ಅಂತ ಅನ್ನಂಗ್ ಅವ್ರೇನ್ ಅಷ್ಟು ಪಾಸಿಟಿವ್ ಇಲ್ಲ ಅಂತ ಹೋಗಿ ನೀನ್ ಬೇರೆಯವ್ರ ಹತ್ರ ಹೇಳ್ತೀಯ ತ್ರಿವಿಕ್ರಮ್ ಹತ್ರ ಅಂತ ಅವ್ರಿಗೆ ಕೋಪ ಬಂತು. ಅದನ್ನ ಅವ್ರು ಅಲ್ಲಿ ಹೇಳ್ತಿದ್ರು ಮಂಜಣ್ಣಗೆ, ನನ್ ಬಗ್ಗೆ ಹಿಂದೆ ಎಲ್ಲ ಹೋಗಿ ಮಾತಾಡಾರಿ, ನಾನು ಅವ್ರಿಗೆ ಬೆಲೆನೇ ಕೊಡಲ್ಲ ಅಂತ ಅಂದು. ಅದ್ರಲ್ಲಿ ಏನ್ ತಪ್ಪಿದೆ? ಓಕೆನಾ? ಡೌರಾಣಿ ಮೋಕ್ಷಿತ, ಮಂಜಣ್ಣನು ತಪ್ಪು ಮಾಡಿದ್ದಾರೆ, ಎಮೋಷನಲಿ ಹರ್ಟ್ ಮಾಡದಂತೆ ಮೋಕ್ಷಿತಗೆ, ಅದು ಆಗಿರ್ಬೋದು. ಮಂಜಣ್ಣ ಗೌತಮಿ ಅವ್ರೇನ್ ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅಂತ ನಾನೇನ್ ಹೇಳ್ತಿಲ್ಲ. ಇಲ್ಲಿ ಮೋಕ್ಷಿತ ತುಂಬಾ ಡವ್ ಮಾಡ್ತಾಳ ಅಷ್ಟೇ. ಮಂಜಣ್ಣ ಚೆನ್ನಾಗ್ ಮಾಡ್ದ, ರಾಜ ಹೆಂಗಿರ್ಬೇಕು ಹಂಗ ಆಡ್ದ. ಏನು ಎಲ್ರು ಹಂಗೆ ಆರಾಮಾಗಿ ಬಿಟ್ಬಿಡ್ಬೇಕಿತ್ತ ಮನೇಲಿ? ರಾಜ ಕರ್ತವ್ಯ ಏನ್ ಕೊಟ್ಟಿದಾರ ಅದು ತಕ್ಕಂತೆ ಮಾಡಿದಾರೆ. ಮಂಜಣ್ಣ ಏನು ಚೆನ್ನಾಗ್ ಮಾಡಿಲ್ಲ ಅಂತ ಏನಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ನಮ್ದೇನಿದನು ಹನುಮಂತಣ್ಣಂಗ್ ಗುರು. ಹನುಮಂತಣ್ಣಗೆ ನಾವು ಸಪೋರ್ಟ್ ಮಾಡೋದು, ಹನುಮಂತಣ್ಣಂಗೆ ನಾವು ಓಟು. ಎಲ್ಲ ಬೇಗ ಬಂದು ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಅಭಿಮಾನಿಗಳೇ.